तव जीवनायार्पितम् प्रिय किमेदं किं वा इदं चेतनम् परमात्मना त्रिलोकसौन्दर्यम् अवतीर्य तव रूपं विस्मयमिदं रचितम् नयनोः ते अञ्जनेनाहं परिकल्पयेयम् अनवरतं प्रेमकथनं केसरः तव सङ्घः प्रिया तल्लीनं मनः ತವಾಗಮನೇನ. ಇವಾಗ ಯಾವ ರೀತಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದೆ, ತಮಿಳ್ ಇದೆ, ಮಲಯಾಳಂ ಇದೆ, ಬಾಲಿವುಡ್ ಫಿಲ್ಮ್ ಇಂಡಸ್ಟ್ರಿ ಇದೆ, ಅದೇ ರೀತಿ ಸಂಸ್ಕೃತ ಕೂಡ ಒಂದು ಫಿಲ್ಮ್ ಇಂಡಸ್ಟ್ರಿಯಾಗಿ ಬೆಳೀಲಿ ಅಂತ ನಮ್ಮದೊಂದು ಕನಸಿದೆ. ಅದನ್ನು ಸ್ಥಾಯಿ ಪ್ರೊಡಕ್ಷನ್ಸ್ ಮೂಲಕ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಪಾಡ್ಕಾಸ್ಟ್ಗಳು, ಅದೇ ರೀತಿ ಫುಡ್ ವ್ಲಾಗಿಂಗ್ ನಾವು ಸಂಸ್ಕೃತದಲ್ಲಿ ಮಾಡ್ತಾ ಇದ್ದೀವಿ. ಈ ರೀತಿ ಮೀಡಿಯಲ್ಲಿ ಏನೇನಿದೆ ಅದೆಲ್ಲವನ್ನೂ ಕೂಡ ಸಂಸ್ಕೃತದಲ್ಲಿ ಮಾಡೋಣ ಅಂತ, ಒಂದು ಸಂಸ್ಕೃತದಲ್ಲಿ ಆಧುನಿಕ ಕಥೆಯನ್ನು ತಗೊಂಡು ಒಂದು ಸಿನಿಮಾ ಮಾಡೋಣ ಅಂತ ಒಂದು ಕನಸಿದೆ. ಆದಷ್ಟು ಬೇಗ ಅದಾಗಲಿ ಅಂತ. ಪ್ರತಿ ವೀಕೆಂಡ್ ಸಂಸ್ಕೃತ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಹೇಗನ್ಸುತ್ತೆ? ಅಂದರೆ ಏನು ಮಾಡ್ತೀರಿ ಯಾವತ್ತಿನ ಕಾರ್ಯಕ್ರಮದಲ್ಲಿ? ಸಂಸ್ಕೃತ ವೀಕೆಂಡ್ ಅಂತ ನಾವು ಪ್ರತಿ ಭಾನುವಾರ ಕಬ್ಬನ್ ಪಾರ್ಕಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಬೇರೆ ನಗರಗಳಲ್ಲೂ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲ ಎಂಜಿನಿಯರ್ಸು, ಐ ಟಿ ಕಾರ್ಪೊರೇಟ್ಸು ಅಥವಾ ಸೆಲೆಬ್ರಿಟೀಸು ಎಲ್ಲರೂ ಬಂದುಬಿಟ್ಟು ಇಲ್ಲಿ ಸಂಸ್ಕೃತ ಸಂಭಾಷಣೆ ಹೇಗೆ ಮಾಡೋದು, ಸರಳವಾದ ದೈನಂದಿನ ದಿನಗಳಲ್ಲಿ ಯಾವ ರೀತಿ ಸಂಸ್ಕೃತ ಸಂಭಾಷಣೆ ಮಾಡ್ಬೋದು ಅಂತ ಒಂದು ವಾಕ್ ಮೂಲಕ ನಾವು ಹೇಳ್ಕೊಡ್ತೀವಿ. ಅದೇ ರೀತಿ ಸಂಸ್ಕೃತ ಆಟ ಇರುತ್ತೆ, ಸಂಸ್ಕೃತ ಹಾಡುಗಳು, ಸಂಸ್ಕೃತದಲ್ಲಿ ದಂಶರಥ್ಸ್ ಆಡೋದಾಗಿರ್ಬೋದು, ಸಂಸ್ಕೃತದಲ್ಲಿ ಈಗ ಅಂತ್ಯಾಕ್ಷರಿ, ಅದೇ ರೀತಿ ಫೈರ್ ಇನ್ ದ ಮೌಂಟೇನ್ಸ್ ಸಂಸ್ಕೃತದಲ್ಲಿ. ಈ ರೀತಿ ಒಂದು ಆಟೋಟಗಳ ಎಂಜಾಯ್ಮೆಂಟ್ ಇಂದ ನಾವು ಸಂಸ್ಕೃತ ಹೇಗೆ ಕಲಿಬೋದು ಅಂತ ಇದು ಮಾಡ್ತಾ ಇದ್ದೀವಿ. ಅಂದರೆ ಸಂಸ್ಕೃತ ರೈಡ್ ಕೂಡ ಮಾಡ್ತಾ ಇದ್ದೀರಿ, ಅದರ ಉದ್ದೇಶ ಏನು? ಸಂಸ್ಕೃತ ರೈಡ್ ಅಂದರೆ ಇವಾಗ ಎಲ್ಲರಿಗೂ ಒಂದು ಸಮಯ ಸಿಗೋದೇ ಒಂದು ವಾರಾಂತ್ಯದಲ್ಲಿ. ಅದೇ ರೀತಿ ಈಗ ಟ್ರೆಂಡಿಂಗಲ್ಲಿರೋದು ಅಂದರೆ ವೀಕೆಂಡಲ್ಲಿ ರೈಡ್ ಹೋಗೋಣ ಅಂತ ಈಗ ಎಲ್ಲರೂ ಕೂಡ ಸಮಯ ತೆಗೆದ್ಬಿಟ್ಟು ಅದು ಶಾರ್ಟ್ ರೈಡ್ ಹೋಗ್ತಾರೆ, ಲಾಂಗ್ ರೈಡ್ ಹೋಗ್ತಾರೆ. ಸೊ ಅದೇ ರೀತಿ ಇಲ್ಲಿ ಒಂದು ರೈಡ್ ಹೋಗೋಣ ಅಂದ ತಕ್ಷಣ ಅದು ಒಂದು ಉದ್ದೇಶ ಇಟ್ಕೊಂಡು ಹೋಗೋಣ ಅಂತ. ಸೊ ಈ ರೈಡ್ ಮೂಲಕ ಎಲ್ಲೇ ಒಂದು ಸ್ಟಾಪ್ ಕೊಟ್ಟರು ಕೂಡ ಸಂಸ್ಕೃತದಲ್ಲಿ ಸಂಸ್ಕೃತ ಹೇಳ್ಕೊಡ್ತಾ ಇರ್ತೀವಿ. ಸಂಸ್ಕೃತ ಮಾತನಾಡೋರು ಈ ರೈಡಲ್ಲಿ ಬರ್ತಾರೆ, ಕಲಿಯೋರು ಅಥವಾ ಬಿಗಿನರ್ಸ್ ಆಗಿರ್ಬೋದು. ಇದೆಲ್ಲ ಒಂದು ಶಾರ್ಟ್ ರೈಡ್, ಲಾಂಗ್ ರೈಡ್, 1 ದಿನ 2 ದಿನ ರೈಡಲ್ಲಿ ನಾವು ಈ ಥರ ಒಂದು ಉದ್ದೇಶ ಇಟ್ಕೊಂಡು ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ. ಅಂದರೆ ಯಾರ್ಯಾರು ಬರ್ತಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ? ಈ ಒಂದು ರೈಡ್ಗಳಿಗೂ ಕೂಡ ಎಲ್ಲ ಸೆಕ್ಟರ್ಸಿಂದನೂ ಕೂಡ ಜನ ಬರ್ತಾ ಇದ್ದಾರೆ. ಎಂಜಿನಿಯರ್ಸ್ ಆಗಲಿ ಹೇಳ್ದಾಗೆ, ಕಾರ್ಪೊರೇಟ್ಸು, ಅದೇ ರೀತಿ ಸೆಲೆಬ್ರಿಟೀಸು. ನಮ್ಮ ರೈಡ್ಗಳಿಗೆ ಭೂಮಿ ಶೆಟ್ಟಿ ಅವರು ಕೂಡ ಒಬ್ಬ ರೈಡರು. ಸೊ ಸಂಸ್ಕೃತ ರೈಡ್ಗೆ ಅವರು ಕೂಡ ಬಂದಿದ್ದರು. ಅದೇ ರೀತಿ ಈಗ ಸಿಂಗರ್ಸ್ ಆಗಿರ್ಬೋದು, ಯಾರೇ ರೈಡಲ್ಲಿ ಒಂದು ಆಸಕ್ತಿ ಇರೋರು ಆ ರೈಡ್ಗೆ ಬರ್ತಾರೆ. ಒಂದು 40ರಿಂದ 50 ಜನ ಈ ರೀತಿ ಒಂದು ರೈಡಿಗೆ ಹೋಗ್ತಾ ಇರ್ತೀವಿ ನಾವು. ರೀಸೆಂಟಾಗಿ ನಿಮ್ಮ ಈ ಒಂದು ವೀಕೆಂಡ್ ಸಂಸ್ಕೃತ ಬಗ್ಗೆ ನರೇಂದ್ರ ಮೋದಿ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಮನ್ ಕಿ ಬಾತಲ್ಲಿ. ಎಷ್ಟು ಖುಷಿಯಾಗಿದೆ ಅದರ ಬಗ್ಗೆ ಹೇಳೋದಾದ್ರೆ? ಮೊದಲನೇದಾಗಿ ಅನಂತ ಧನ್ಯವಾದಗಳನ್ನು ವ್ಯಕ್ತಪಡಿಸಬೇಕು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ನಮ್ಮೆಲ್ಲ ತಂಡದಿಂದ. ಈ ರೀತಿ ಒಂದು ಕಾರ್ಯ ನಡೀತಾ ಇದೆ ಒಂದು ಕಬ್ಬನ್ ಪಾರ್ಕಲ್ಲಿ ಅಂತ ಗುರುತಿಸೋದು, ಅದೇ ರೀತಿ ಆ ಒಂದು ಹೆಕ್ ತೆಗೆಯೋದೇನಿದೆ ಅಲ್ಲ ಕೆಲಸ ಕಾರ್ಯಗಳನ್ನು, ಅದನ್ನು ಒಬ್ಬ ಹೆಮ್ಮೆ ಪ್ರಧಾನಮಂತ್ರಿ ಮಾಡ್ತಾ ಇದ್ದಾರೆ. ತುಂಬಾ ಆಶ್ಚರ್ಯಕರವಾದಂತಹ ಒಂದು ಸಂಗತಿ. ಅವತ್ತು ಕೂಡ ಭಾನುವಾರ ನಾವು ಸಂಸ್ಕೃತ ವೀಕೆಂಡ್ ನಡೆಸ್ತಾ ಇದ್ವಿ. ಸಂಸ್ಕೃತ ಪಾಠ ಹೇಳ್ಕೊಡ್ತಾ ಇರುವಾಗ ನಮಗೆ ಈ ನ್ಯೂಸ್ ಬಂತು, ಈ ರೀತಿ ಮನ್ ಕಿ ಬಾತ್ ನೋಡಿ ಇವತ್ತು ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ನಿಮ್ಮ ಬಗ್ಗೆ ಮಾತಾಡಲಿದ್ದಾರೆ ಅಂತ. ಸೊ ತುಂಬ ಖುಷಿ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ಮೋದಿ ಅವರು ಮಾತಾಡ್ತಾರೆ ನಮ್ಮ ಕೆಲಸವನ್ನು ಗುರುತಿಸಿ ಯಾವತ್ತಾದ್ರೂ ಅಂತ? ಅಂದರೆ ಒಂದು 5 ವರ್ಷ 10 ವರ್ಷದಲ್ಲಿ ನಾವು ಅವರಿಗೆ ಒಂದು ಇದು ಲೆಟರ್ ಬರೆಯೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಮೊನ್ನೆನೇ ಆಗುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಂದರೆ ನಿಮ್ಮದೇ ಆದಂತಹ ಒಂದು ಏನು ಪ್ರೊಡಕ್ಷನ್ ಹೌಸ್ ಕೂಡ ಆಗುತ್ತೆ ಅನ್ನುವಂಥದ್ದು ವಿಷಯ ಗೊತ್ತಾಯಿತು. ಏನೆಲ್ಲ ಆಗ್ಬೋದು ಅದರಲ್ಲಿ? ಇವಾಗ ಯಾವ ರೀತಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದೆ, ತಮಿಳ್ ಇದೆ, ಮಲಯಾಳಂ ಇದೆ, ಬಾಲಿವುಡ್ ಫಿಲ್ಮ್ ಇಂಡಸ್ಟ್ರಿ ಇದೆ, ಅದೇ ರೀತಿ ಸಂಸ್ಕೃತ ಕೂಡ ಒಂದು ಫಿಲ್ಮ್ ಇಂಡಸ್ಟ್ರಿಯಾಗಿ ಬೆಳೀಲಿ ಅಂತ ನಮ್ಮದೊಂದು ಕನಸಿದೆ. ಅದನ್ನು ಸ್ಥಾಯಿ ಪ್ರೊಡಕ್ಷನ್ಸ್ ಮೂಲಕ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಪಾಡ್ಕಾಸ್ಟ್ಗಳು, ಅದೇ ರೀತಿ ಫುಡ್ ವ್ಲಾಗಿಂಗ್ ನಾವು ಸಂಸ್ಕೃತದಲ್ಲಿ ಮಾಡ್ತಾ ಇದ್ದೀವಿ. ಈ ರೀತಿ ಮೀಡಿಯಲ್ಲಿ ಏನೇನಿದೆ ಅದೆಲ್ಲವನ್ನೂ ಕೂಡ ಸಂಸ್ಕೃತದಲ್ಲಿ ಮಾಡೋಣ ಅಂತ, ಒಂದು ಸಂಸ್ಕೃತದಲ್ಲಿ ಆಧುನಿಕ ಕಥೆಯನ್ನು ತಗೊಂಡು ಒಂದು ಸಿನಿಮಾ ಮಾಡೋಣ ಅಂತ ಒಂದು ಕನಸಿದೆ. ಆದಷ್ಟು ಬೇಗ ಅದಾಗಲಿ ಅಂತ. ಓಕೆ.
ಯಾಕೆ ಸಂಸ್ಕೃತವನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ? ಯಾಕಂದ್ರೆ ಈ ನಮ್ಮ ಭಾರತೀಯ ಭಾಷೆಯಲ್ಲಿ ದೇವ ಭಾಷೆ ಅಂತ ಗುರುತಿಸ್ಕೊಂಡಂಥ ಭಾಷೆ. ಸುಮಾರು ಜನರಿಗೆ ಸಂಸ್ಕೃತ ಇಸ್ ಡಿಫಿಕಲ್ಟ್ ಅನ್ನೋ ಒಂದು ಭಾವನೆ ಇದೆ. ಬಟ್ ಹೌದು. ನೀವು ಸಂಸ್ಕೃತವನ್ನ ಕಲ್ತ್ಕೊಂಡು ಬೇರೆಯವರಿಗೆ ಕಲಿಸುವಂತಹ ಒಂದು ಕೆಲಸವನ್ನ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಹೌದು. ಅದೊಂದು ಮಿಸ್ಕನ್ಸೆಪ್ಷನ್ ಇದೆ ಜನರಲ್ಲಿ. ಅದು ಬರೀ ಮೇಲ್ವರ್ಗದವ್ರು ಮಾತಾಡುವಂಥ ಭಾಷೆ. ಈ ರೀತಿ ತಗೊಂಡಾಗ ರಾಮಾಯಣ ಅಥವಾ ಮಹಾಭಾರತದಲ್ಲೂ ಕೂಡಾನು ಎಲ್ಲ ವರ್ಗದಲ್ಲಿ ಕೆಲಸ ಮಾಡೋರು ಸಂಸ್ಕೃತದಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅಲ್ವಾ? ಅದೇ ರೀತಿ ಈಗ ಸಂಸ್ಕೃತದಲ್ಲಿ ಕೃಷಿ ಶಾಸ್ತ್ರ ಇದೆ, ಅದೇ ರೀತಿ ಲೋಹಶಾಸ್ತ್ರ ಇದೆ, ಮೆಟಲರ್ಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲ ಕೂಡಾನು ಸಂಸ್ಕೃತದಲ್ಲಿರುವಾಗ ಅದೇ ಒಂದು ಪ್ರೂಫ್ ಅಲ್ವಾ? ಬರೀ ಅದು ಒಂದು ಜನಾಂಗಕ್ಕೆ ಸೀಮಿತವಾದ ಭಾಷೆ ಅಲ್ಲ ಅನ್ನೋದು. ಸೊ ಈ ಒಂದು ಮಿಸ್ಕನ್ಸೆಪ್ಷನನ್ನು ನಾವು ಹೋಗ್ಲಾಡಿಸ್ಲಿಕ್ಕೆ ಈ ಒಂದು ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಹೇಳೋದಾದರೆ ಎಲ್ಲ ಕಮ್ಯುನಿಟಿ ಅವರು ಕೂಡ ನಾವು ಮಾತಾಡ್ಬೋದಾದಂಥ ಒಂದು ಭಾಷೆ ಅಂತ ಹೇಳಲಿಕ್ಕೆ. ಜನಗಳು style.com ಅನ್ನ ನೋಡಬೇಕು ಅಥವಾ ನಿಮ್ಮ ವೀಕೆಂಡ್ ಸಂಸ್ಕೃತಿಗೆ ಬರಬೇಕು ಅಂದರೆ ಏನು ಮಾಡಬೇಕು? ಒಂದು ಏನಿಲ್ಲ, ನಮಗೊಂದು ಮೆಸೇಜ್ ಕಳಿಸಿ. ಅದೊಂದು ವಾಟ್ಸಪ್ ಗ್ರೂಪ್ ಇದೆ. ಸೊ ಅದರಲ್ಲಿ ಜಾಯಿನ್ ಆದರೆ ನಾವು ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಇದಾಗುತ್ತೆ. ಅದೇ ರೀತಿ ಸ್ಥಾಯಿ.in ಅಂತ ನಮ್ಮದೊಂದು ವೆಬ್ಸೈಟ್ ಇದೆ. ಅದರಲ್ಲಿ ಕೂಡ ಇನ್ಫಾರ್ಮೇಷನ್ಸ್ ಎಲ್ಲ ಹಾಕ್ತಾ ಇರ್ತೀವಿ. ಸೊ ಓಕೆ, ಮುಂದಿನ ಯೋಜನೆಗಳು ಅಂದರೆ ಇದನ್ನು ಯಾವ ರೀತಿಯಾಗಿ ಇನ್ನೂ ಬೆಳೆಸೋದು, ಇನ್ನು ದೊಡ್ಡ ಮಟ್ಟಿಗೆ ತಗೊಂಡು ಹೋಗುವಂಥ ಯೋಜನೆಗಳೇನಾದ್ರು? ಒಂದು ಭಾಷೆ ಬರೀ ಆಡಿಟೋರಿಯಮಲ್ಲಿ ಒಂದು ಸಂಸ್ಕೃತ ಭಾಷಣ ಮಾಡಿಬಿಟ್ಟು ಅಲ್ಲಿ ಇರೋರೆಲ್ಲ ಕೇಳಿಬಿಟ್ಟು ವಾಪಸ್ ಮನೆಗೆ ಹೋಗ್ಬಿಟ್ಟು ಮರೆತು ಬಿಡ್ತಾರೆ. ಅದಕ್ಕೆ ಒಂದು ಆಡಿಟೋರಿಯಮಿಗೆ ಮಾತ್ರ ಸೀಮಿತ ಅಲ್ಲದೆ ಎಲ್ಲ ಕಡೆನೂ ಹರಡಬೇಕು ಅಂದರೆ ಎಲ್ಲೆಲ್ಲಿ ಭಾಷೆ ಇದೆ ಅಲ್ಲಲ್ಲಿ ಸಂಸ್ಕೃತ ಇರಬೇಕು ಅಂತ. ಸೊ ಸಂಸ್ಕೃತ ಕೆಫೆ ಅನ್ನೋದು ನಮ್ಮ ಉದ್ದೇಶ ಇದೆ. ಕೆಫೆಯಲ್ಲಿ ಎಲ್ಲ ಸ್ಟಾಫ್ ಎಲ್ಲ ಸಂಸ್ಕೃತದಲ್ಲಿ ವ್ಯವಹಾರ ಮಾಡ್ತಾ ಇರ್ತಾರೆ. ಆರ್ಡ್ರ್ ಮಾಡೋದು ಕೂಡ ನಾವು ಸಂಸ್ಕೃತದಲ್ಲೇ ಮಾಡಬಹುದು. ಸೊ ಈ ರೀತಿ ಯಾರ್ಯಾರಿಗೆ ಆಸಕ್ತಿ ಇದೆ ಎಲ್ಲರೂ ಕೂಡ ಬಂದು ಅಲ್ಲಿ ಸಂಸ್ಕೃತ ಕಲಿಬೋದು, ಅದೇ ರೀತಿ ಸಂಸ್ಕೃತ ಪಸರಿಸ್ಬೋದು ಅಂತ. ಸಂಸ್ಕೃತದಲ್ಲಿ ಒಂದು ರ್ಯಾಪ್ ಅಥವಾ ಸಾಂಗ್? ಓಕೆ, ಖಂಡಿತ. ಕೇಸರಿಯ ಅಂತ ಒಂದು ಹಾಡು ಸಂಸ್ಕೃತದಲ್ಲಿ ಮಾಡಿದೆ, ಅದನ್ನೇ ಹಾಡ್ತೀನಿ. ಹೃದಯಂ ತವ ಜೀವನಾಯಾರ್ಪಿತಂ ಪ್ರಿಯ ಕಿಮೇದಂ ಕಿಂ ವಾ ಇದಂ ಚೇತನಂ ಪರಮಾತ್ಮನಾ ತ್ರಿಲೋಕಸೌಂದರ್ಯಂ ಅವತೀರ್ಯ ತವ ರೂಪಂ ವಿಸ್ಮಯಮಿದಂ ರಚಿತಂ ನಯನೋತೆ ಅಂಜನೇನಾಹಂ ಪರಿಕಲ್ಪಯೇಯಂ ಅನವರತಂ ಪ್ರೇಮ ಕಥನಂ ಕೇಸರಃ ತವ ಸಂಘಃ ಪ್ರಿಯಾ ತಲ್ಲೀನಂ ಮನಃ ತವಾಗಮನೇನ. ಧನ್ಯವಾದ. ಸೊ ನೈಸ್. ಒಟ್ಟಾರೆಯಾಗಿ ವೀಕ್ಷಕರಿಗೆ, ಸ್ಪೀಡ್ ನ್ಯೂಸ್ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಅದು ಸಂಸ್ಕೃತ ಸರ್ವೇಪಿ एतत् कार्यक्रमं पश्यन्तु यतो हि अहमपि बहु सन्तुष्टा अस्मि. अत्र एका सामान्यसंस्कृतशिक्षिका भूत्वा अपि अत्र आगत्य एवं माध्यमगणे उपविश्य अहं संस्कृतेन सम्भाषणं कुर्वती अस्मि इति मम सौभाग्यमस्ति. अपि च नरेन्द्रमोदीमहोदयः एतद् किम् इत्युक्ते श्लाघ्यं व्यक्तं कृतवान् इति अस्माकमपि सौभाग्यम्. एषः गणः स्पीड् कन्नड इति कुर्वन् अस्ति. अतः बहु सन्तुष्टा अस्मि. सर्वेपि कार्यक्रमं पश्यन्तु. धन्यवादः. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಸ್ಪೀಡ್ ಪ್ಲಸ್ ಕರ್ನಾಟಕ.